ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾ ಸ್ಥಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸುಲಭವಾಗಿ 10 ನಿಮಿಷದೊಳಗೆ ತಯಾರಿಸುವಂತಹ ಒಂದು ಅವಲಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದು ನೀವು ಬೆಳಿಗ್ಗೆ ಕೂಡ ಯೂಸ್ ಮಾಡಿಕೊಳ್ಬೋದು, ಟಿಫಿನ್ಗೆ ಕೂಡ ಕೊಂಡೋಗ್ಬೋದು. ಹಾಗೆಯೇ ರಾತ್ರಿಗೆ ಇನ್ನೆಂತ ಮಾಡೋದಪ್ಪ ಅಂತ ಹೇಳಿಕೊಂಡು ದಿನ ಊಟ ಯಾರಿಗೆ ಸಹ ಇಷ್ಟ ಆಗೋದಿಲ್ಲ ಈಗ, ಆವಾಗ ರಾತ್ರಿಗೆ ಕೂಡ ಸಡನ್ನಾಗಿ ಮಾಡಿಕೊಳ್ಬೋದು. ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದಿಲ್ಲಿ 2 ಕಪ್ಪಷ್ಟು ಅವಲಕ್ಕಿ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾ ಇರೋದು, ಹಾಗಾಗಿ 2 ಕಪ್ಪಷ್ಟು ಅವಲಕ್ಕಿ ಹಾಕಿಕೊಳ್ತಾ ಇದ್ದೇನೆ. ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ನೋಡ್ಕೊಂಡು ಅಷ್ಟು ಅವಲಕ್ಕಿ ಹಾಕ್ಕೊಳ್ಳಿ. ಇದನ್ನು ಈಗ ಚೆನ್ನಾಗಿ ತೊಳ್ಕೊಳ್ಳಿ. ಅವಲಕ್ಕಿಯನ್ನು ಫಸ್ಟಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನೆಲ್ಲ ತೆಗೆದು ಅದನ್ನು ಸೋಸಿಕೊಳ್ಳಿ. ನಂತರ ಅದಕ್ಕೆ ಅವಲಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ ನೀರು ಸಾಕಾಗ್ತದೆ, ಯಾಕೆಂದರೆ ಅದು ಆಲ್ರೆಡಿ ನೆನೆದಿರ್ತದೆ. ಹಾಗಾಗಿ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಸಾಕು. ನಮ್ಮ ಉಳಿದ ಸಾಮಗ್ರಿಗಳು ರೆಡಿ ಮಾಡೋಷ್ಟೊತ್ತಿಗೆ ಅದು ನೆನೀತದೆ. ಈಗ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಅರ್ಧ ಈರುಳ್ಳಿ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಹಾಗೆ ಅವಲಕ್ಕಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೀವು ಅಕ್ಕಿ ಹುಡಿ ಯೂಸ್ ಮಾಡ್ಬೋದು, ಜೋಳದ ಹುಡಿ ಯೂಸ್ ಮಾಡ್ಬೋದು, ರಾಗಿ ಹುಡಿ ಬೇಕಾದರೂ ಯೂಸ್ ಮಾಡಿಕೊಳ್ಬೋದು. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಬೋದು. 1 ಕಪ್ಪಷ್ಟು ಹಸಿ ಕಾಯಿ ತುರಿ ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರ್ತದೆ. ಈಗ ಒಂದು ದೊಡ್ಡ ಬೌಲಿಗೆ ಅವಲಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಫಸ್ಟಿಗೆ ಸ್ಮ್ಯಾಶ್ ಮಾಡಿಕೊಂಡ ನಂತರ ಅದಕ್ಕೆ ನಾವು ಎಷ್ಟು ನೀರು ಹಾಕಿರ್ತೇವೆ ಅದನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಯಾವುದೇ ಹುಡಿಗಳನ್ನು ಸೇರಿಸ್ಕೊಳ್ಬೋದು. ನಾನು ಇವತ್ತಿಲ್ಲಿ ಅಕ್ಕಿ ಹುಡಿ ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ ನಮ್ಮ ಮಸಾಲೆಗಳು, ಇದಕ್ಕೆ ಕ್ಯಾರೆಟ್ ತುರಿದು ಹಾಕ್ಬೋದು ಅಥವಾ ಬ್ರೋಕಲಿ ಇದ್ದದೆಲ್ಲ ಇದ್ದರೆ ಅದನ್ನು ತುರಿದು ಹಾಕ್ಕೊಳ್ಬೋದು. ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಇಲ್ಲಿ ನೋಡ್ಕೊಂಡು ಹಾಕಿ, ಮಕ್ಕಳಿದ್ದಾರೆ ಅಂತೇಳಿ ಆದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು ಅಥವಾ ಅದನ್ನು ರುಬ್ಬಿ ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನಿದು ಗಟ್ಟಿಯಾಗಲಿಕ್ಕೆ ಅಂತ ಹೇಳಿಲ್ಲ, ಯಾಕೆಂದರೆ ಅವಲಕ್ಕಿ ಆಲ್ರೆಡಿ ನೆಂದಿದೆ ಇದು, ಹಾಗಾಗಿ ಇನ್ನೂ ಗಟ್ಟಿಯಾಗಲಿಕ್ಕಿಲ್ಲ. ರೊಟ್ಟಿ ತಟ್ಟಲಿಕ್ಕೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ಸೇರಿಸ್ಕೊಳ್ಳಿ. ಅಕ್ಕಿ ಇಷ್ಟ ಇಲ್ಲ ಅಂದರೆ ನೀವು ವ್ರತದಲ್ಲಿ ಇದ್ದೀರಿ ಅಂತ ಆದರೆ ನೀರುಳ್ಳಿ ಸ್ಕಿಪ್ ಮಾಡಿ ಇಲ್ಲಿ ರಾಗಿ, ಜೋಳದ ಹುಡಿ, ಗೋಧಿ ಹುಡಿ ಬೇಕಾದರೆ ಹಾಕ್ಕೊಳ್ಬೋದು. ನಿಮ್ಮ ಆಪ್ಷನಿಗೆ, ನಿಮಗೆ ಯಾವ ದಿವಸ ನೀವು ಮಾಡ್ತೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗ್ತದೆ. ಇದನ್ನು ನೋಡಿ ಕಲಸುವಾಗ ಕರೆಕ್ಟಾಗಿ ನಿಮಗೆ ರೊಟ್ಟಿ ಕಟ್ಟಲಿಕ್ಕೆ ಬಂದರೆ ಸಾಕಿದು. ಅದಕ್ಕೆ ಇದನ್ನು ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ. ನೋಡಿ ಈ ಥರ ಉಂಡೆ ಕಟ್ಟಲಿಕ್ಕೆ ಬಂದರೆ ನಿಮ್ಮ ರೊಟ್ಟಿ ತಟ್ಟೋ ಹಿಟ್ಟು ರೆಡಿ ಆಯಿತು. ಅವಲಕ್ಕಿ ಹಾಕೋ ಕಾರಣ ಇದು ತುಂಬ ಸಾಫ್ಟಾಗಿ ಬರ್ತದೆ. ಇದೀಗ ಹಾಗೇ ಇರಲಿ. ಅದು ಒಂದು ಬಾಳೆ ಎಲೆಯನ್ನು ತಗೊಂಡು ಅಥವಾ ಬಟರ್ ಪೇಪರ್ ಕೂಡ ಆಗ್ತದೆ, ನಿಮಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನು ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಅದನ್ನು ತೆಳ್ಳಗೆ ಕೈಯಲ್ಲಿ, ಎಷ್ಟು ತೆಳ್ಳಗೆ, ಸ್ವಲ್ಪ ದಪ್ಪ ಬೇಕಂತೇಳುವರು ಸ್ವಲ್ಪ ದಪ್ಪ, ಕೆಲವರಿಗೆ ಎಂತ ಅಂದರೆ ರೊಟ್ಟಿ ಸ್ವಲ್ಪ ದಪ್ಪವಾಗಿರಬೇಕು, ಕೆಲವರಿಗೆ ರೊಟ್ಟಿ ತೆಳ್ಳಗೆ ಇರಬೇಕು. ನಿಮ್ಮ ಮನೆಯಲ್ಲಿ ಹೇಗೆ ಇಷ್ಟ ಆಗ್ತದೆ ಹಾಗೆ ಅದನ್ನು ತಟ್ಟಿಕೊಳ್ಳಿ. ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು, ನನ್ನ ಹತ್ರ ಇವತ್ತು ಬಾಳೆ ಎಲೆ ಇತ್ತು, ಬಾಳೆ ಎಲೆಯನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಅದು ತವಕ್ಕೆ ನೀವು ಹಾಕುವಾಗ ಅಂಟಿಕೊಳ್ಳೋದಿಲ್ಲ, ಅದಕ್ಕೆ ಎಣ್ಣೆ ಪಸೆ ಏನು ಬೇಕಾಗೋದಿಲ್ಲ, ಹಾಗೆಯೇ ತವದಿಂದ ಬಿಟ್ಕೊಳ್ತದೆ ಅದು. ಇಲ್ಲದಿದ್ದರೆ ನೀವು ಒಂದು ಸ್ವಲ್ಪ ಬಾಳೆಗೆ ಒಂಚೂರು ಎಣ್ಣೆ ಹಚ್ಚಿಕೊಳ್ಬೇಕಾಗ್ತದೆ. ನೋಡಿ ಈ ಥರ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಅದನ್ನು ಹಚ್ಚಿಕೊಂಡು ರೌಂಡಾಗಿ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬರ್ತದೆ ಅಂತ ಹೇಳ್ಕೊಂಡು, ಈಗ ಇದಕ್ಕೆ ಬೇಯಿಸಿಕೊಳ್ಳುವಾಗ ತುಪ್ಪ ಹಾಕಿ ಈ ಥರ ಬೇಯಿಸಿಕೊಳ್ಬೋದು, ಇಲ್ಲ ತುಪ್ಪ ಹಾಕದೆ ಕೂಡ ಬೇಯಿಸಿಕೊಳ್ಬೋದು, ನಿಮ್ಮ ಆಪ್ಷನ್. ನೋಡಿ ಈ ಥರ ಒಂಚೂರು ಎಲೆ ಬಾಡಿದಾಗ ಎಲೆ ಆರಾಮವಾಗಿ ಅದನ್ನು ಬಿಟ್ಕೊಂಡು ಬರ್ತದೆ. ಇದನ್ನು ಬೇಯಿಸಲಿಕ್ಕೆ ಸಹ ಹಾಗೆ ತುಂಬ ಹೊತ್ತು ಕೂಡ ಬೇಕಾಗೋದಿಲ್ಲ. ಮೇಲಿಂದ ಕೂಡ ತುಪ್ಪ ಹಾಕ್ಕೊಂಡು ಅದನ್ನು 2 ಕಡೆಯನ್ನು ಕೂಡ ಸರಿಯಾಗಿ ಬೇಯುವವರೆಗೆ ಅದನ್ನು ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಅವಲಕ್ಕಿ ರೊಟ್ಟಿ ರೆಡಿ ಆಗ್ತದೆ. ಇಲ್ಲಿ ನೀವು ಉಪಯೋಗಿಸುವ ಹುಡಿಗಳು ಕೂಡ ಹಾಗೆ, ಜೋಳ ಅಂತಾದರೆ ಒಂದು ಸ್ವಲ್ಪ ಡ್ರೈ ರೊಟ್ಟಿ ಆಗ್ತದೆ, ರಾಗಿ ಅಂತಾದರೆ ಸ್ವಲ್ಪ ಸಾಫ್ಟಾಗಿ ಬರ್ತದೆ, ಹಾಗೆಯೇ ಗೋಧಿ ಹುಡಿ ಹಾಕಿದರೆ ಕೂಡ ಸಾಫ್ಟಾಗಿ ಬರ್ತದೆ. ನೋಡಿ ಇದು ಅವಲಕ್ಕಿ ಅಕ್ಕಿ ಹಾಕಿದ ಕಾರಣ ತುಂಬ ಸಾಫ್ಟಾಗಿ ಬಂದಿದೆ. ತುಂಬ ಸಾಫ್ಟಾಗಿ ಅಂದರೆ ನಿಮಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ, ಇದು ಸಾಫ್ಟಾಗಿಯೇ ಇರ್ತದೆ. ಹಾಗೆಯೇ ಉಬ್ಬು ರೊಟ್ಟಿ ಆಗೋದಿಲ್ಲ, ಇದು ತಾಲಿಪಿಟ್ಟು ಅಂತ ಹೇಳ್ತಾರೆ, ಆ ಥರದ ರೊಟ್ಟಿ ಆಗ್ತದೆ. ರುಚಿಯಾದ ಆರೋಗ್ಯಕರವಾದ ಯಾರು ಬೇಕಾದರೂ ತಿನ್ಬೋದಾದಂತಹ ಅವಲಕ್ಕಿ ರೊಟ್ಟಿ ರೆಡಿ ಆಯಿತು. ಅಡಿಗೆ ಗೊತ್ತಿಲ್ಲದವರಿಗೆ ಕೂಡ ಇದನ್ನು ಆರಾಮವಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆಲ್ಲ ಮಾಡಲಿಕ್ಕೆ ತುಂಬ ಸುಲಭ ಇದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.